ಬಳ್ಳಾರಿ ಬಳಿಕ ರಾಯಚೂರಿನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರು ಜೊತೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನಾಗಿದೆ ಅಂತೇಳಿ. ಸರ್, ಈಗ ರಾಯಚೂರಿನಲ್ಲಿ ಒಟ್ಟು 9 ಜನ ಬಾಣಂತಿಯರು ಸಾವಾಗಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ಸಿಂಧನೂರು ಪ್ರಕರಣದಲ್ಲಿ ಅದೇ ಐವಿ ರಿಂಗರನ್ನು ಬಳಸಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಿರುವಂಥದ್ದು. ನೋಡಿ, ಸಿಂಧನೂರಲ್ಲಿ 4 ಡೆತ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾನು ಅಲ್ಲಿ ವಿಸಿಟ್ ಮಾಡಿದ್ದೆ. ನಾನು ಅಲ್ಲಿ ಶಾಸಕರು ಹೋಗಿದ್ವಿ. ಹೋಗಿ ಅಲ್ಲಿ ಪ್ರಿಲಿಮಿನರಿ ಏನೇನಾಗಿದೆ ಅಂತಲೂ ಕೂಡ ನೋಡಿದ್ದೀವಿ. ಆಮೇಲೆ ಅಲ್ಲಿ ಏನು ಆ ರಿಂಗರ್ ಲ್ಯಾಕ್ಟೇಟ್ ಮೇಲೆ ಏನು ಡೌಟ್ ಇದೆಯಲ್ಲ, ಅದರದ್ದು ಸ್ಯಾಂಪಲ್ಸು ಕೂಡ ಟೆಸ್ಟಿಂಗ್ ಕೂಡ ಕಳಿಸಿದ್ದಾರೆ. ಅದು ಟೆಸ್ಟ್ ಸ್ಯಾಂಪಲ್ ಬಂದ ಮೇಲೆ ಆರೋಗ್ಯ ಇಲಾಖೆಯೂ ಕೂಡ ಅವರು ಕೂಡ ಒಂದು ಟೆಸ್ಟನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಮಾನ್ಯ ನಮ್ಮ ಆರೋಗ್ಯ ಸಚಿವರು ಸೋಮವಾರ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಎಲ್ಲೆಲ್ಲಿ ಏನೇನಾಗಿದೆ ಅಂಥೇಳಿ ಅವ್ರ ಹತ್ರ ಸಂಪೂರ್ಣ ಮಾಹಿತಿ ಇದು ಆರೋಗ್ಯ ಇಲಾಖೆಗೆ ಬರ್ತಾ ಇರೋದ್ರಿಂದ ಅದನ್ನು ಅವರು ಅವೆಲ್ಲ ಸಮಗ್ರ ಮಾಹಿತಿಯನ್ನು ತೆಗೆದುಕೊಂಡು ನಾವು ಅಂದರೆ ಆರೋಗ್ಯ ಸಚಿವರು ಅಲ್ಲಿ ಸದನದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಸಿಂಧನೂರಿನ 4 ಪ್ರಕರಣ ಬಿಟ್ಟು 5 ಪ್ರಕರಣ ಕೂಡ ಆಗಿರುವಂಥದ್ದು, ಅದು ಕೂಡ ರಿಮ್ಸ್ ಹಾಸ್ಪಿಟ್ಲಲ್ಲೇ ಡೆತ್ ಆಗಿರುವಂಥ ಕೇಸ್ಗಳು ಸರ್. ಅದು ನನಗೆ ಗಮನಕ್ಕಿಲ್ಲ. ಯಾಕಂದರೆ ಆ ರಿಮ್ಸ್ ಆಸ್ಪತ್ರೆಯಲ್ಲಿ ರಿಂಗರ್ ಲ್ಯಾಕ್ಟೇಟ್ ಬಳಕೆ ಆಗಿಲ್ಲ. ಆದರೆ ಅದು ಬೇರೆ ಬೇರೆ ಆಸ್ಪತ್ರೆಯಿಂದ ರೆಫರ್ ಆಗಿ ಸಿಚುವೇಶನ್ ಬ್ಯಾಡ್ ಆದಮೇಲೆ ಕೆಲವೊಂದು ಬಂದಿರ್ಬೋದು. ಈ 4 ಕೇಸಸ್ಸಲ್ಲಿ ಇಲ್ಲಿ ಸಿಚುವೇಶನ್ ಬ್ಯಾಡ್ ಆದಮೇಲೆ ಅಲ್ಲಿ ಕಳಿಸಿರೋದು ರಿಮ್ಸಿಗೆ ಸಿಂಧನೂರಿಂದ. ಹಾಗಾಗಿ ಬೇರೆ ಕಡೆಯಿಂದ ಬಂದಿರೋ ರಿಮ್ಸ್ ಆಸ್ಪತ್ರೆಯಲ್ಲಿ ಈ ಒಂದು ಡ್ರಗ್ ಯೂಸ್ ಮಾಡಲ್ಲ, ಆ ಲಿಂಗರ್ ಲ್ಯಾಕ್ಟೇಟಲ್ಲಿ ಯೂಸ್ ಮಾಡಲ್ಲ. ಯಾಕಂದರೆ ಅಲ್ಲಿ ನಮ್ಮ ಪ್ರೊಕ್ಯೂರ್ಮೆಂಟ್ ಬೇರೆ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆಗಿರೋದು. ಹಾಗಾಗಿ ನೀವೇನು ಹೇಳ್ತಾ ಇದ್ದಿರಲ್ಲ, ಅದ್ರ ಬಗ್ಗೆ ನಾವು ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಮೀಟಿಂಗನ್ನು ಮಾಡಿದರು ಬೆಂಗಳೂರಲ್ಲಿ. ಹಾಗಾಗಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ಕಮಿಷನ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಅವರು ರಾಜ್ಯದಲ್ಲಿ ಇದರಿಂದ ಎಲ್ಲೆಲ್ಲಿ ಆಗಿರ್ಬೋದು ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕಮಿಟಿ ರಿಪೋರ್ಟು ಕೂಡ ಕೊಡ್ತಾ ಇದ್ದಾರೆ. ಈ 5 ಪ್ರಕರಣ ಸರ್, ಸ್ಪೆಸಿಫಿಕ್ಕಾಗಿ ಸಿಂಧನೂರು ಹೊರತುಪಡಿಸಿ ದೇವದುರ್ಗ, ರಾಯಚೂರು ಗ್ರಾಮಾಂತರ, ಸಿರವಾರ ತಾಲೂಕದಲ್ಲಿ ಆಗಿರುವಂಥ ಕೇಸ್ಗಳಲ್ಲಿ ಆ ಫ್ಯಾಮಿಲಿ ಮೆಂಬರ್ಗೆ ಇದುವರೆಗೂ ಕೂಡ ಏನಾಗಿದೆ, ತಮ್ಮ ಪತ್ನಿ ಅಥವಾ ಮಗಳು ಸಾಯೋದಕ್ಕೆ ಕಾರಣ ಏನು ಅನ್ನೋಂಥದ್ದು ಯಾರೂ ಕೂಡ ಹೇಳಿಲ್ಲ. ಜೊತೆಗೆ ಒಂದು ಬಾಣಂತಿ ಮತ್ತು ಒಂದು ಮಗು ಕೂಡ ಸಾವನ್ನಪ್ಪಿರುವಂಥದ್ದು. ಮಗು ಬಗ್ಗೆ ನಮಗೆ ಮಾಹಿತಿ ಇಲ್ಲ, ನೀವು ಹೇಳ್ತಾ ಇದ್ದೀರಿ ಇದು. ಹಾಗಾಗಿ ನೋಡೋಣ, ಅಲ್ಲಿ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರೀತಿ ಪ್ರಕರಣ ಆಗಿರ್ಬೋದು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅವರು. ಹಾಗಾಗಿ ಒಂದು ಕಮಿಟಿನೇ ಕಾನ್ಸ್ಟಿಟ್ಯೂಟ್ ಆಗಿದೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ. ನಮ್ಮ ಮಾಹಿತಿ ಇರೋದು ಸಿಂಧನೂರಲ್ಲಿ 4 ಆಗಿದೆ. ಅದು ಬಿಟ್ಟು 5 ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅದ್ರ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಬಳ್ಳಾರಿಗೆ ಹೋಲಿಸಿದ್ರೆ ಅಲ್ಲಿರುವಂಥ ಕೆಲವೊಂದಷ್ಟು ಬಾಣಂತಿಯರು ಸಾವನ್ನಪ್ಪಿದಂಥವ್ರಿಗೆ ಪರಿಹಾರ ಏನೋ ಘೋಷಣೆ ಮಾಡಿದ್ರೆ ಕೊಟ್ರಿ. ಆದರೆ ರಾಯಚೂರಲ್ಲಿ ಇದುವರೆಗೂ ಕೂಡ ಯಾರಿಗೂ ಪರಿಹಾರ ಆಗಲಿ ಏನೋ ಆಗಲಿ, ತುಂಬ ಬಡತನದ ಜೀವಗಳು, ಅವ್ರ ಮನೆ ನೋಡಿದ್ದೀನಿ ನಾನು, ಭಾಳ ಕಷ್ಟದಲ್ಲಿ ಬದುಕ್ತಾ ಇರುವಂಥ ಜೀವಗಳು, ಅವ್ರಿಗೆ ಇದುವರೆಗೂ ಕೂಡ ಸರ್ಕಾರ ಪರಿಹಾರ ಒದಗಿಸುವಂಥ ಕೆಲಸನೇ ಮಾಡಿಲ್ಲ. ಇಲ್ಲ, ಇನ್ನೂ ಅದು ಇನ್ವೆಸ್ಟಿಗೇಷನಲ್ಲಿ ನಡೀತಾ ಇದೆ. ಹಾಗಾಗಿ ಆ ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿರತಕ್ಕಂಥದ್ದು ಅನುಮಾನ ಇರೋದ್ರಿಂದ ಅದನ್ನು ಇದಕ್ಕೆ ಟೆಸ್ಟ್ ಲ್ಯಾಬಿಗೆ ಕಳಿಸಿದ್ದಾರೆ ಟೆಸ್ಟಿಂಗಿಗೆ. ಅದು ರಿಪೋರ್ಟ್ ಬಂದ ಮೇಲೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಸರ್, ಈಗ ಮತ್ತೊಂದು ಕಡೆ ಇದೆ ಪಶ್ಚಿಮ ಬಂಗಾಳದೇನು ಐವಿ ರಿಂಗರ್ ವಿಚಾರ ಹೇಳಿದ್ರಿ. ಸೊ ನಮ್ಮಲ್ಲಿ ಇದರಿಂದನೇ ಆಗಿದೆ ಅನ್ನೋಂಥದ್ದು ಒಂದು ವಿಚಾರ. ಆದರೆ ಪಶ್ಚಿಮ ಬಂಗಾಳದ ಅದಕ್ಕೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥವ್ರು ಮತ್ತು ಅಲ್ಲಿರುವಂಥ ಕಾರ್ಯದರ್ಶಿಯವರು ರಿಪಬ್ಲಿಕ್ ಬಾಂಗ್ಲಾ ಟೀಮ್ ಜೊತೆ ಮಾತಾಡುವಾಗ ನಮ್ಮದು ಏನೂ ತೊಂದರೆ ಇಲ್ಲ ಅನ್ನುವಂಥ ಒಂದಷ್ಟು ವಿಚಾರ ಹೇಳಿರುವಂಥದ್ದು. ಅದು ನಿಮ್ಮ ಮಾಹಿತಿ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಅಂದರೆ ಈ ಕಂಪ್ನಿಯಿಂದ, ಈ ಡ್ರಗ್ಗಿಂದ, ಸಬ್ಸ್ಟ್ಯಾಂಡರ್ಡ್ ಡ್ರಗ್ಗಿಂದ, ಕಂಟ್ಯಾಮಿನೇಟೆಡ್ ಡ್ರಗ್, ಇದು ರಿಂಗರ್ ಲ್ಯಾಕ್ಟೇಟಿಂದ ಈ ರೀತಿ ಆಗಿರ್ತಕ್ಕಂಥ ಒಂದು ಮಾಹಿತಿ ಇದೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕು ನೀವು ಕೂಡ ಅಂತ ಹೇಳಿದ್ದಾರೆ. ಅದಕ್ಕೆ ಆರೋಗ್ಯ ಇಲಾಖೆ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಅವರ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಸದನ ನಡೀತಾ ಇರುವಾಗ ನಾವು ಆ್ಯಸ್ ಎ ಮಿನಿಸ್ಟರ್ ನಾನು ಹೊರಗಡೆ ಹೇಳಿಕೆ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಸೋಮವಾರ ಸದನದಲ್ಲಿ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಎಲ್ಲ ಹೇಳ್ತಾರೆ. ವರದಿ ಬರೋದು ಒಂದು ಕಡೆ ಆಯಿತು, ತಾವು ಉಸ್ತುವಾರಿ ಸಚಿವರಿದ್ದೀರಿ, ಜಿಲ್ಲಾ ಉಸ್ತುವಾರಿ ಸಚಿವರು ರಾಯಚೂರು, ಆ ಕುಟುಂಬಗಳಿಗೆ ನಿಮ್ಮಿಂದ ಏನಾದರೂ ನಿರೀಕ್ಷೆ ಆಗುವಂಥದ್ದು? ಇಲ್ಲ, ಅದೇ ಹೇಳ್ತಾ ಇದ್ದೀನಲ್ಲ, ಅದು ಈಗ ರಿಪೋರ್ಟ್ ಪೆಂಡಿಂಗ್ ಇದೆ. ಆರೋಗ್ಯ ಇಲಾಖೆಗೆ ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡೋರಿದ್ದಾರೆ. ಅದಾದಮೇಲೆ ಪರಿಶೀಲನೆ ಮಾಡಿ ಅದಕ್ಕೆ ಆರೋಗ್ಯ ಇಲಾಖೆ ಡಿಸಿಷನ್ ತೊಗೊಳ್ತಾರೆ. ನಮ್ಮ ಅಭಿಪ್ರಾಯನ ನಾವು ಹೇಳಿದ್ದೀವಿ. ಹಾಗಾಗಿ ಆರೋಗ್ಯ ಇಲಾಖೆಯ ರಿಪೋರ್ಟ್ ಬಂದಮೇಲೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಸರಿ, ಮತ್ತೊಂದು ಕಡೆ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ FIR ಆಗಿರುವಂಥದ್ದು, ಅದು ಆ ವಿಚಾರಕ್ಕೆ ನೋಡಿ, ಈಗಾಗಲೇ ಇಡೀ ರಾಜ್ಯದ ಜನರಿಗೆ ಗೊತ್ತಿರೋ ಹಾಗೆ ಇದು ಜಸ್ಟಿಸ್ ಕುನ್ನಾ ಕಮಿಟಿನೂ ಕೂಡ ಒಂದು ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದೆ.
ಅದಾದಮೇಲೆ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ಅನೇಕ ಲೋಪದೋಷಗಳನ್ನು ಕೂಡ ಕಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಅಧಿಕಾರಿಗಳು ಎಲ್ಲೆಲ್ಲಿ ಲೋಪ ಆಗಿದೆ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಒಂದು FIR ಅನ್ನು ಮಾಡಿದ್ದಾರೆ. ಅಲ್ಲ ಸರ್, ಈಗ FIR ಏನೋ ಆಯಿತು, ಇದು ಲಾಜಿಕಲ್ ಎಂಡಿಗೆ ಹೋಗುತ್ತಾ ಅಥವಾ ಏನೋ ಒಂದು ಅವ್ರಿಗೆ ಬೆದರಿಸೋ ತಂತ್ರ ಆಗುತ್ತಾ? ಯಾರಿಗೆ ಹೆದರ್ಸೋದಕ್ಕೆ? ಅಲ್ಲ ಅಂದರೆ ಯಾರು ಹಗರಣ ಮಾಡಿ ನಾವು ಯಾರಿಗೆ ಹೆದರ್ಸೋದು ಬೆದರ್ಸೋದ್ರಲ್ಲಿ ವಿಶ್ವಾಸ ಇಲ್ಲ. ನೋಡಿ, ಜನರಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಏನು ಮೂಡಿದೆ ಅಂದರೆ ಕೋವಿಡಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದು. ಹಾಗಾಗಿ ಸ್ಪಷ್ಟವಾಗಿ ಜನರ ಒಂದು ಅಭಿಪ್ರಾಯನೂ ಇದೆ. ಆಮೇಲೆ ಮೇಲ್ನೋಟಕ್ಕೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಕಂಡು ಬರ್ತಾ ಇದೆ. ಹಾಗಾಗಿ ಇದು ಲಾಜಿಕಲ್ ಎಂಡಿಗೆ ಒಯ್ಲಿಕ್ಕೇ FIR ಮಾಡಿದ್ದು. ಹಾಗಾಗಿ ಯಾರಿಗೂ ಭಯಪಡಿಸೋದು ಯಾವ ಸೇಡಿನ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದಲ್ಲ. ಇದಕ್ಕೆ ಈ ರೀತಿ ಮುಂದೆ ಆಗಬಾರ್ದು ಅಂತಂದರೆ, ಮುಂದೆ ಈ ರೀತಿ ಯಾವುದೇ ಅಧಿಕಾರಿ ಆಗಲಿ ಯಾವುದೇ ಜನಪ್ರತಿನಿಧಿ ಆಗಲಿ ಇಂಥ ಜನರು ಕಷ್ಟ ಕಾಲದಲ್ಲಿದ್ದಾಗ ಅವರ ಯೋಗಕ್ಷೇಮ ನೋಡ್ಕೊಳ್ಳೋದು ಬಿಟ್ಟು ಈ ರೀತಿ ತಪ್ಪು ಕೆಲಸದಲ್ಲಿ ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅದಕ್ಕೆ ಹೇಳೋರು ಕೇಳೋರು ಇದ್ದಾರೆ ಅಂತಕ್ಕಂಥ ಹೆದರಿಕೆ ಇರತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀವಿ ವಿನಃ ಯಾರಿಗೂ ಇದರಲ್ಲಿ ಸೇಡಿನ ರಾಜಕಾರಣ ಇಲ್ಲ. ಮತ್ತು ಇದಕ್ಕೆ ಲಾಜಿಕಲ್ ಎಂಡಿಗೆ ಒಯ್ಯತಕ್ಕಂಥದ್ದೇ ಉದ್ದೇಶ ಇದೆ. ಇದಿಷ್ಟು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಬಳ್ಳಾರಿ ಬಳಿಕ ರಾಯಚೂರಿನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರು ಜೊತೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನಾಗಿದೆ ಅಂತೇಳಿ. ಸರ್, ಈಗ ರಾಯಚೂರಿನಲ್ಲಿ ಒಟ್ಟು 9 ಜನ ಬಾಣಂತಿಯರು ಸಾವಾಗಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ಸಿಂಧನೂರು ಪ್ರಕರಣದಲ್ಲಿ ಅದೇ ಐವಿ ರಿಂಗರನ್ನು ಬಳಸಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಿರುವಂಥದ್ದು. ನೋಡಿ, ಸಿಂಧನೂರಲ್ಲಿ 4 ಡೆತ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾನು ಅಲ್ಲಿ ವಿಸಿಟ್ ಮಾಡಿದ್ದೆ. ನಾನು ಅಲ್ಲಿ ಶಾಸಕರು ಹೋಗಿದ್ವಿ. ಹೋಗಿ ಅಲ್ಲಿ ಪ್ರಿಲಿಮಿನರಿ ಏನೇನಾಗಿದೆ ಅಂತಲೂ ಕೂಡ ನೋಡಿದ್ದೀವಿ. ಆಮೇಲೆ ಅಲ್ಲಿ ಏನು ಆ ರಿಂಗರ್ ಲ್ಯಾಕ್ಟೇಟ್ ಮೇಲೆ ಏನು ಡೌಟ್ ಇದೆಯಲ್ಲ, ಅದರದ್ದು ಸ್ಯಾಂಪಲ್ಸು ಕೂಡ ಟೆಸ್ಟಿಂಗ್ ಕೂಡ ಕಳಿಸಿದ್ದಾರೆ. ಅದು ಟೆಸ್ಟ್ ಸ್ಯಾಂಪಲ್ ಬಂದ ಮೇಲೆ ಆರೋಗ್ಯ ಇಲಾಖೆಯೂ ಕೂಡ ಅವರು ಕೂಡ ಒಂದು ಟೆಸ್ಟನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮ ಆರೋಗ್ಯ ಸಚಿವರು ಸೋಮವಾರ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಎಲ್ಲೆಲ್ಲಿ ಏನೇನಾಗಿದೆ ಅಂಥೇಳಿ ಅವ್ರ ಹತ್ರ ಸಂಪೂರ್ಣ ಮಾಹಿತಿ ಇದು ಆರೋಗ್ಯ ಇಲಾಖೆಗೆ ಬರ್ತಾ ಇರೋದ್ರಿಂದ ಅದನ್ನು ಅವರು ಅವೆಲ್ಲ ಸಮಗ್ರ ಮಾಹಿತಿಯನ್ನು ತೆಗೆದುಕೊಂಡು ನಾವು ಅಂದರೆ ಆರೋಗ್ಯ ಸಚಿವರು ಅಲ್ಲಿ ಸದನದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಸಿಂಧನೂರಿನ 4 ಪ್ರಕರಣ ಬಿಟ್ಟು 5 ಪ್ರಕರಣ ಕೂಡ ಆಗಿರುವಂಥದ್ದು, ಅದು ಕೂಡ ರಿಮ್ಸ್ ಹಾಸ್ಪಿಟ್ಲಲ್ಲೇ ಡೆತ್ ಆಗಿರುವಂಥ ಕೇಸ್ಗಳು ಸರ್. ಅದು ನನಗೆ ಗಮನಕ್ಕಿಲ್ಲ. ಯಾಕಂದರೆ ಆ ರಿಮ್ಸ್ ಆಸ್ಪತ್ರೆಯಲ್ಲಿ ರಿಂಗರ್ ಲ್ಯಾಕ್ಟೇಟ್ ಬಳಕೆ ಆಗಿಲ್ಲ. ಆದರೆ ಅದು ಬೇರೆ ಬೇರೆ ಆಸ್ಪತ್ರೆಯಿಂದ ರೆಫರ್ ಆಗಿ ಸಿಚುವೇಶನ್ ಬ್ಯಾಡ್ ಆದಮೇಲೆ ಕೆಲವೊಂದು ಬಂದಿರ್ಬೋದು. ಈ 4 ಕೇಸಸ್ಸಲ್ಲಿ ಇಲ್ಲಿ ಸಿಚುವೇಶನ್ ಬ್ಯಾಡ್ ಆದಮೇಲೆ ಅಲ್ಲಿ ಕಳಿಸಿರೋದು ರಿಮ್ಸಿಗೆ ಸಿಂಧನೂರಿಂದ. ಹಾಗಾಗಿ ಬೇರೆ ಕಡೆಯಿಂದ ಬಂದಿರೋ ರಿಮ್ಸ್ ಆಸ್ಪತ್ರೆಯಲ್ಲಿ ಈ ಒಂದು ಡ್ರಗ್ ಯೂಸ್ ಮಾಡಲ್ಲ, ಆ ಲಿಂಗರ್ ಲ್ಯಾಕ್ಟೇಟಲ್ಲಿ ಯೂಸ್ ಮಾಡಲ್ಲ. ಯಾಕಂದರೆ ಅಲ್ಲಿ ನಮ್ಮ ಪ್ರೊಕ್ಯೂರ್ಮೆಂಟ್ ಬೇರೆ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆಗಿರೋದು. ಹಾಗಾಗಿ ನೀವೇನು ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ನಾವು ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಮೀಟಿಂಗನ್ನು ಮಾಡಿದರು ಬೆಂಗಳೂರಲ್ಲಿ. ಹಾಗಾಗಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ಕಮಿಷನ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಅವರು ರಾಜ್ಯದಲ್ಲಿ ಇದರಿಂದ ಎಲ್ಲೆಲ್ಲಿ ಆಗಿರ್ಬೋದು ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕಮಿಟಿ ರಿಪೋರ್ಟು ಕೂಡ ಕೊಡ್ತಾ ಇದ್ದಾರೆ. ಈ 5 ಪ್ರಕರಣ ಸರ್, ಸ್ಪೆಸಿಫಿಕ್ಕಾಗಿ ಸಿಂಧನೂರು ಹೊರತುಪಡಿಸಿ ದೇವದುರ್ಗ, ರಾಯಚೂರು ಗ್ರಾಮಾಂತರ, ಸಿರವಾರ ತಾಲೂಕದಲ್ಲಿ ಆಗಿರುವಂಥ ಕೇಸ್ಗಳಲ್ಲಿ ಆ ಫ್ಯಾಮಿಲಿ ಮೆಂಬರ್ಗೆ ಇದುವರೆಗೂ ಕೂಡ ಏನಾಗಿದೆ ತಮ್ಮ ಪತ್ನಿ ಅಥವಾ ಮಗಳು ಸಾಯೋದಕ್ಕೆ ಕಾರಣ ಏನು ಅನ್ನೋಂಥದ್ದು ಯಾರೂ ಕೂಡ ಹೇಳಿಲ್ಲ. ಜೊತೆಗೆ ಒಂದು ಬಾಣಂತಿ ಮತ್ತು ಒಂದು ಮಗು ಕೂಡ ಸಾವನ್ನಪ್ಪಿರುವಂಥದ್ದು. ಮಗು ಬಗ್ಗೆ ನಮಗೆ ಮಾಹಿತಿ ಇಲ್ಲ, ನೀವು ಹೇಳ್ತಾ ಇದ್ದೀರಿ ಇದು. ಹಾಗಾಗಿ ನೋಡೋಣ, ಅಲ್ಲಿ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಪ್ರಕರಣ ಆಗಿರ್ಬೋದು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅವರು. ಹಾಗಾಗಿ ಒಂದು ಕಮಿಟಿನೇ ಕಾನ್ಸ್ಟಿಟ್ಯೂಟ್ ಆಗಿದೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ. ನಮ್ಮ ಮಾಹಿತಿ ಇರೋದು ಸಿಂಧನೂರಲ್ಲಿ 4 ಆಗಿದೆ, ಅದು ಬಿಟ್ಟು 5 ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅದ್ರ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಬಳ್ಳಾರಿಗೆ ಹೋಲಿಸಿದ್ರೆ ಅಲ್ಲಿರುವಂಥ ಕೆಲವೊಂದಷ್ಟು ಬಾಣಂತಿಯರು ಸಾವನ್ನಪ್ಪಿದಂಥವ್ರಿಗೆ ಪರಿಹಾರ ಏನೋ ಘೋಷಣೆ ಮಾಡಿದ್ರೆ ಕೊಟ್ರಿ. ಆದರೆ ರಾಯಚೂರಲ್ಲಿ ಇದುವರೆಗೂ ಕೂಡ ಯಾರಿಗೂ ಪರಿಹಾರ ಆಗಲಿ ಏನೋ ಆಗಲಿ, ತುಂಬ ಬಡತನದ ಜೀವಗಳು, ಅವ್ರ ಮನೆ ನೋಡಿದ್ದೀನಿ ನಾನು, ಭಾಳ ಕಷ್ಟದಲ್ಲಿ ಬದುಕ್ತಾ ಇರುವಂಥ ಜೀವಗಳು, ಅವ್ರಿಗೆ ಇದುವರೆಗೂ ಕೂಡ ಸರ್ಕಾರ ಪರಿಹಾರ ಒದಗಿಸುವಂಥ ಕೆಲಸನೇ ಮಾಡಿಲ್ಲ. ಇಲ್ಲ, ಇನ್ನೂ ಅದು ಇನ್ವೆಸ್ಟಿಗೇಷನಲ್ಲಿ ನಡೀತಾ ಇದೆ. ಹಾಗಾಗಿ ಆ ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿರತಕ್ಕಂಥದ್ದು ಅನುಮಾನ ಇರೋದ್ರಿಂದ ಅದನ್ನು ಇದಕ್ಕೆ ಟೆಸ್ಟ್ ಲ್ಯಾಬಿಗೆ ಕಳಿಸಿದ್ದಾರೆ ಟೆಸ್ಟಿಂಗಿಗೆ. ಅದು ರಿಪೋರ್ಟ್ ಬಂದ ಮೇಲೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ.
ಸರ್ ಈಗ ಮತ್ತೊಂದು ಕಡೆ ಇದೇ ಪಶ್ಚಿಮ ಬಂಗಾಳದ ಐವಿರಿಂಗರ್ ವಿಚಾರ ಹೇಳಿದ್ರಿ. ಸೊ ನಮ್ಮಲ್ಲಿ ಇದರಿಂದನೇ ಆಗಿದೆ ಅನ್ನೋಂಥದ್ದು ಒಂದು ವಿಚಾರ. ಆದರೆ ಪಶ್ಚಿಮ ಬಂಗಾಳದ ಅದಕ್ಕೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥವ್ರು ಮತ್ತು ಅಲ್ಲಿರುವಂಥ ಕಾರ್ಯದರ್ಶಿಯವರು ರಿಪಬ್ಲಿಕ್ ಬಾಂಗ್ಲಾ ಟೀಮ್ ಜೊತೆ ಮಾತಾಡುವಾಗ ನಮ್ಮದು ಏನೂ ತೊಂದರೆ ಇಲ್ಲ ಅನ್ನುವಂಥ ಒಂದಷ್ಟು ವಿಚಾರ ಹೇಳಿರುವಂಥದ್ದು. ಅದು ನಿಮ್ಮ ಮಾಹಿತಿ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಅಂದರೆ ಈ ಕಂಪ್ನಿಯಿಂದ ಈ ಡ್ರಗ್ಗಿಂದ ಸಬ್ಸ್ಟ್ಯಾಂಡರ್ಡ್ ಡ್ರಗ್ಗಿಂದ ಕಂಟ್ಯಾಮಿನೇಟೆಡ್ ಡ್ರಗ್ ಇದು ರಿಂಗರ್ ಲ್ಯಾಕ್ಟೇಟಿಂದ ಈ ರೀತಿ ಆಗಿರ್ತಕ್ಕಂಥ ಒಂದು ಮಾಹಿತಿ ಇದೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕು ನೀವು ಕೂಡ ಅಂತ ಹೇಳಿದ್ದಾರೆ. ಅದಕ್ಕೆ ಆರೋಗ್ಯ ಇಲಾಖೆ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಅವರ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಸದನ ನಡೀತಾ ಇರುವಾಗ ನಾವು ಆ್ಯಸ್ ಎ ಮಿನಿಸ್ಟರ್ ನಾನು ಹೊರಗಡೆ ಹೇಳಿಕೆ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಸೋಮವಾರ ಸದನದಲ್ಲಿ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಎಲ್ಲ ಹೇಳ್ತಾರೆ. ವರದಿ ಬರೋದು ಒಂದು ಕಡೆ ಆಯಿತು, ತಾವು ಉಸ್ತುವಾರಿ ಸಚಿವರಿದ್ದೀರಿ, ಜಿಲ್ಲಾ ಉಸ್ತುವಾರಿ ಸಚಿವರು ರಾಯಚೂರು. ಆ ಕುಟುಂಬಗಳಿಗೆ ನಿಮ್ಮಿಂದ ಏನಾದರೂ ನಿರೀಕ್ಷೆ ಆಗುವಂಥದ್ದು? ಇಲ್ಲ, ಅದೇ ಹೇಳ್ತಾ ಇದ್ದೀನಲ್ಲ, ಅದು ಈಗ ರಿಪೋರ್ಟ್ ಪೆಂಡಿಂಗ್ ಇದೆ. ಆರೋಗ್ಯ ಇಲಾಖೆಗೆ ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡೋರಿದ್ದಾರೆ. ಅದಾದಮೇಲೆ ಪರಿಶೀಲನೆ ಮಾಡಿ ಅದಕ್ಕೆ ಆರೋಗ್ಯ ಇಲಾಖೆ ಡಿಸಿಷನ್ ತೊಗೊಳ್ತಾರೆ. ನಮ್ಮ ಅಭಿಪ್ರಾಯನ ನಾವು ಹೇಳಿದ್ದೀವಿ. ಹಾಗಾಗಿ ಆರೋಗ್ಯ ಇಲಾಖೆ ರಿಪೋರ್ಟ್ ಬಂದಮೇಲೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಸರಿ, ಮತ್ತೊಂದು ಕಡೆ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ FIR ಆಗಿರುವಂಥದ್ದು, ಅದು ಆ ವಿಚಾರಕ್ಕೆ ನೋಡಿ, ಈಗಾಗಲೇ ಇಡೀ ರಾಜ್ಯದ ಜನರಿಗೆ ಗೊತ್ತಿರೋ ಹಾಗೆ ಇದು ಜಸ್ಟಿಸ್ ಕುನ್ನಾ ಕಮಿಟಿನೂ ಕೂಡ ಒಂದು ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದೆ. ಅದಾದಮೇಲೆ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ಅನೇಕ ಲೋಪದೋಷಗಳನ್ನು ಕೂಡ ಕಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಅಧಿಕಾರಿಗಳು ಎಲ್ಲೆಲ್ಲಿ ಲೋಪ ಆಗಿದೆ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಒಂದು FIR ಮಾಡಿದ್ದಾರೆ. ಸರ್, ಈಗ FIR ಏನೋ ಆಯಿತು, ಇದು ಲಾಜಿಕಲ್ ಎಂಡಿಗೆ ಹೋಗುತ್ತಾ ಅಥವಾ ಏನೋ ಒಂದು ಅವ್ರಿಗೆ ಬೆದರಿಸೋ ತಂತ್ರ ಆಗುತ್ತಾ? ಯಾರಿಗೆ ಹೆದರ್ಸೋದಕ್ಕೆ ನಾವು ಯಾರಿಗೆ ಹೆದರ್ಸೋದು ಬೆದರ್ಸೋದ್ರಲ್ಲಿ ವಿಶ್ವಾಸ ಇಲ್ಲ. ನೋಡಿ, ಜನರಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಏನು ಮೂಡಿದೆ ಅಂದರೆ ಕೋವಿಡಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದು. ಹಾಗಾಗಿ ಸ್ಪಷ್ಟವಾಗಿ ಜನರ ಒಂದು ಅಭಿಪ್ರಾಯನೂ ಇದೆ. ಆಮೇಲೆ ಮೇಲ್ನೋಟಕ್ಕೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಕಂಡು ಬರ್ತಾ ಇದೆ. ಹಾಗಾಗಿ ಇದು ಲಾಜಿಕಲ್ ಎಂಡಿಗೆ ಒಯ್ಲಿಕ್ಕೇ FIR ಮಾಡಿದ್ದು. ಹಾಗಾಗಿ ಯಾರಿಗೂ ಭಯಪಡಿಸೋದು ಯಾವ ಸೇಡಿನ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದಲ್ಲ. ಇದಕ್ಕೆ ಈ ರೀತಿ ಮುಂದೆ ಆಗಬಾರ್ದು ಅಂತಂದರೆ, ಮುಂದೆ ಈ ರೀತಿ ಯಾವುದೇ ಅಧಿಕಾರಿಯಾಗಲಿ ಯಾವುದೇ ಜನಪ್ರತಿನಿಧಿ ಆಗಲಿ ಇಂಥ ಜನರು ಕಷ್ಟ ಕಾಲದಲ್ಲಿದ್ದಾಗ ಅವರ ಯೋಗಕ್ಷೇಮ ನೋಡ್ಕೊಳ್ಳೋದು ಬಿಟ್ಟು ಈ ರೀತಿ ತಪ್ಪು ಕೆಲಸದಲ್ಲಿ ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದರೆ ಅದಕ್ಕೆ ಹೇಳೋರು ಕೇಳೋರು ಇದ್ದಾರೆ ಅಂತಕ್ಕಂಥ ಹೆದರಿಕೆ ಇರತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀವಿ ವಿನಃ ಯಾರಿಗೂ ಇದರಲ್ಲಿ ಸೇಡಿನ ರಾಜಕಾರಣ ಇಲ್ಲ. ಮತ್ತು ಇದಕ್ಕೆ ಲಾಜಿಕಲ್ ಎಂಡಿಗೆ ಒಯ್ತಕ್ಕಂಥದ್ದೇ ಉದ್ದೇಶ ಇದೆ. ಇದಿಷ್ಟು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.